ಏನು ಅನ್ಸಿದ್ರೆ ಏನು ಹೇಳೋಕ್ಕಾಗ್ತಿಲ್ಲ. ಕಿರ್ಚಿ 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 ಗಂಟ್ಲಂತ ಹೋಗ್ಬಿಟ್ಟೈತೆ. ನಮ್ಮ ದೇವ್ರು ನೋಡಿ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿಬಿಟ್ಟಿದ್ದೀನಿ. ರಾಘಣ್ಣ ನೋಡಿದೆ, ರಾಘಣ್ಣ ಮಾತಾಡಿಸ್ದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶ 2005 ರಿಲೀಸ್ ಆಗಿ 200 ಡೇಸ್ ರನ್ನಿಂಗು ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವ್ರ ಬರ್ತ್ಡೇಗೋಸ್ಕರ ರಿಲೀಸ್ ಮಾಡಿದ್ದಾರೆ. ಸರ್, ಇಲ್ಲಿ ಪವರ್ ಹಬ್ಬ ಅಂತ ಹೇಳ್ಬೋದು, ಸಖತ್ತಾಗಿದೆ. ನೋಡ್ತಾ ಇದ್ರೆ ಕೆಲವು ಸೀನಲ್ಲಿ ಅಳು ಬರುತ್ತೆ. ಅವ್ರು ನಮ್ಮಲ್ಲಿ ಇಲ್ಲ ಅನ್ನೋದೇ ಬೇಜಾರಾಗುತ್ತೆ. ಆಕಾಶ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಆಕಾಶ ಅಂತ ಮನಸ್ಸು ಬೇಜಾನ್ ಕನ್ಸು ಕಂಡಿದ್ರು, ಆದರೆ ಆ ದೇವ್ರ ಅವಕಾಶ ಕೊಡಲಿಲ್ಲ. ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ಮಹೇಶ್ ಬಾಬು ಅವರು ತುಂಬ ಒಂದು ಒಳ್ಳೆ ಕಂಟೆಂಟ್ ಸ್ಟೋರಿ ಕೊಟ್ಟಿದ್ದಾರೆ. ಒಂದು ಸಣ್ಣದಾಗಿ ರೀಲ್ಸ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ಅಪ್ಪು ಅವ್ರಿಗೆ ಆ ರೇಂಜ್ ಒಂದು ಮೂವಿ ಕೊಟ್ಟಿದ್ದು ತುಂಬ ಇಷ್ಟ. ಮತ್ತು ರಮ್ಮ ಮೇಡವರು ಹಾಟಾಗಿ ಸ್ಪೀಟಾಗಿ ಇಕ್ವಿಟಾಗಿ ಸಖತ್ತಾಗಿ ಕಾಣಿಸಿದ್ರೆ ನನಗಂತೂ ಸೂಪರ್ ಇಷ್ಟ ಆಯಿತು ಸರ್. ದೇವಸ್ಥಾನದಲ್ಲಿ ಹೆಂಗೋ ನಮ್ಮ ಬಾಸ್ ಹಂಗೆ ಎಲ್ಲಿವರೆಗೂ ಅರಿತ ಕನ್ನಡದ ಬಾವುಟ ಅಲ್ಲಿವರೆಗೂ ಇಲ್ಲ. ಹುಡುಗರು ಆರ್ಪಟ ಆಡೋದ್ರಿಂದ ಅಣ್ಣ ಬಂಡಿ ಹೊಡೆದಲ್ಲಿ ಜಕ್ಕಿದ್ದನ್ನು ಕುಣಿಯೋದ್ರಲ್ಲಿ ಮೈಕಲ್ ಜಾಕ್ಸು ಕರ್ನಾಟಕಕ್ಕೊಬ್ಬರೇ ಪವರ್ ಸ್ಟಾರು. ಸೂರ್ಯ ಮುಟ್ಟಕ್ಕಾಗಲ್ಲ, ಹುಡುಗ ನಕ್ಷತ್ರ ಎಣ್ಸಕ್ಕಾಗಲ್ಲ. ದಯವಿಟ್ಟು ಭೂಮಿಗೆ ಬಂದ ಭಗವಂತ ನಮ್ಮ ಅಪ್ಪು ಬಾಸ್ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಸಿನಿಮಾನ ನೋಡಿ, ತುಂಬ ಚೆನ್ನಾಗಿದೆ. ಜೈ ಅಪ್ಪು ಬಾಸ್. ಬೇಗ ಇದು ಸೆಕೆಂಡ್ ಶೋ ಆ್ಯಕ್ಚುಲಿ ನೋಡ್ತಾ ಇರೋದು ನಾವು. ಸೆಕೆಂಡ್ ಶೋ ಆ್ಯಕ್ಚುಲಿ ನೋಡ್ತಾ ಇರೋದು. ಫಸ್ಟ್ ಸಿದ್ದೇಶ್ವರಾಗಿ ಹೋಗಿದ್ವಿ, ಮಾರ್ನಿಂಗ್ ಶೋ ಎಲ್ಲ ಆಯಿತು. ಮತ್ತು ಸೆಕೆಂಡ್ ಶೋ ರಮ್ಯಾ ಮೇಡಮು, ರಗಣ್ಣ, ಯುವ ಸರ್ ಎಲ್ಲ ಬಂದಿದ್ರು. ತುಂಬ ಖುಷಿ ಆಯಿತು. ಯಾವಾಗಲೂ ಅಪ್ಪು ಬಾಸ್ ನೋಡೋಕೆ ತುಂಬ ಖುಷಿಯಾಗುತ್ತೆ. ಸೊ ಅಪ್ಪು ಆದಮೇಲೆ ಆಕಾಶ್ ರಿಲೀಸ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅವಾಗಿರೋ ಇನ್ನೋಸೆನ್ಸ್ ಇವಾಗಿರೋದು ಎಲ್ಲ ತುಂಬ ಖುಷಿ ಆಗ್ತಾಯಿದೆ ನೋಡೋಕ್ಕೆ. ಆಲ್ವೇಸ್ ಫಾರ್ ಎವರ್. ಅವಾಗೆಲ್ಲ ಸಿಕ್ಕಾಪಟ್ಟೆ ಚಿಕ್ಕ ಹುಡುಗರು ಗೊತ್ತೇ ಇರಲಿಲ್ಲ. ಇವಾಗ ಅದನ್ನೇ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಎಕ್ಸೈಟೆಡ್. ಹಾಂ, ಫಸ್ಟ್ ಶೋ ನೋಡಿದ್ದೀವಿ. ಆಮೇಲೆ ಆವಾಗ ಏನು ಇನ್ನೋಸೆನ್ಸ್ ಇದೆ, ಇವಾಗಲೂ ಅದೇ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಬೇರೆ ಸ್ಟಾರ್ಗಳಿದ್ದಾರೆ, ಪ್ರತಿಯೊಂದು ವರ್ಷದಲ್ಲಿ ಒಂದು 2-3 ಫಿಲಮ್ ರಿಲೀಸ್ ಆಗುತ್ತೆ. ಬಟ್ ನಮ್ಮ ಬಾಸ್ದು ವರ್ಷಕ್ಕೆ ಒಂದೇ ಮೂವಿ ರಿಲೀಸ್ ಆಗೋದು, ಅದು ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೇ ಕೆಲಸ ಇದ್ರು ಎಲ್ಲ ಬಿಟ್ಬಿಟ್ಟು ಪ್ರತಿಯೊಂದು ಕೆಲಸ ಬಿಟ್ಟು ಅವ್ರಿಗೋಸ್ಕರ ಬಂದು ನೋಡಿ ಖುಷಿ ಪಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಾವು ಮಾಡ್ತಿದ್ದೀವಿ ಅಷ್ಟೇ ಅಭಿಮಾನಿಗಳಾಗಿ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟರೆ ಬರೀ ಏನೂ ಇಲ್ಲ. ಮತ್ತೆ ಬಂದಿದ್ದಾರೆ. ಆಕಾಶ್ ಚಿತ್ರ ಬಂದಿದೆ. ಮನೆ ಮಂದಿ ಎಲ್ಲ ಥಿಯೇಟ್ರಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಮಸ್ತ್ ಮೂವಿ, ಮತ್ತೆ ನೋಡಿ. ಥ್ಯಾಂಕ್ ಯು. ಅಪ್ಪು ಸರ್ ಸಿನಿಮಾ ಯಾರು ಅವರು ಬೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಫ್ರೇಮಲ್ಲೂ ನೋಡಿ, ಒಂದೊಂದು ಫ್ರೇಮಲ್ಲೂ ಒಂದೊಂದು ಡ್ಯಾನ್ಸ್ ಆಗಿರ್ಬೋದು, ಒಂದೊಂದು ಫೈಟ್ ಆಗಿರ್ಬೋದು, ಯಾವ ಥರ ಮಾಡ್ತಾರೆ ಅಂದರೆ ಅಪ್ಪುಗೆ ಸರಿಸಾಟಿ ಯಾರೂ ಇಲ್ಲ. ಅಪ್ಪುಗೆ ಅಪ್ಪನೇ ಸರಿಸಾಟಿ. ಯಾಕೆಂದರೆ ಪಿಕ್ಚರ್ ಮಾತ್ರ 2005 ರಿಲೀಸ್ ಆಗಿದ್ದು, ಈಗ 2026. ಆ ಕ್ರೇಜ್ ನೋಡಿ, ಜನ ಕ್ರೇಜ್, ಅದನ್ನು ಯಾರೂ ಮರೆಯೋಕ್ಕಾಗಲ್ಲ. ಯಾರು ಫ್ಯಾನ್ಸ್ ವಾರ್ ಮಾಡಬಾರ್ದು. ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಬೇಕು. ಫ್ಯಾನ್ಸ್ ವಾರ್ ಮಾಡಬಾರ್ದು. ಯಾರೇ ಆಗಲಿ, ದರ್ಶನ್ ಆಗಲಿ, ಯಾರೇ ಆಗಲಿ, ಅವ್ರವ್ರ ಫ್ಯಾನ್ಸ್ಗಳು ಅವ್ರವ್ರಿಗೆ ಹೆಚ್ಚು ಇರ್ಬೋದು. ಆದರೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಕನ್ನಡದವ್ರನ್ನ ಬೆಳೆಸಬೇಕು, ಕನ್ನಡ ಮಾಧ್ಯಮನ ಉಳಿಸ್ಬೇಕು. ಕನ್ನಡಕ್ಕೆ ಬೆಸ್ಟ್ ಆಫ್ ಲಕ್. ಆಲ್ ದಿ ಬೆಸ್ಟ್. ಸಿನಿಮಾಗೆ ಒಳ್ಳೆಯದಾಗುತ್ತೆ.